ಹೋಗಿಬಿಡೋದು ಈಗೆಲ್ಲ ಇಡೀ ಒಟ್ಟು ಎಲ್ಲ ಕಡೆ ಮತ್ತು ಇದರಲ್ಲಿ ಶಿಕ್ಷಣದಲ್ಲಿ ಅದಾಗ ಶಿಕ್ಷಣ ಕ್ಷೇತ್ರದಲ್ಲೇ ಪ್ರೈವೇಟ್ ಸ್ಕೂಲ್ಗಳು ಇರ್ತಾರೆ ಅಲ್ಲಿ ಹೋಗೋದು ಅವ್ರು ಪರ್ಮನೆಂಟ್ ಮಾಡೋದಿಲ್ಲ 5,000 ರೂಪಾಯಿ ಕೊಡ್ತಾರೆ ದುಡಿಸ್ಕೊಳ್ತಾರೆ ಮಾಡ್ತಾರೆ ನಡಿ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಿ ಹೋದ್ರೂ ಇವಾಗ ಸ್ಟ್ರೈಕ್ ಮಾಡುವಂಥ ಸ್ಥಿತಿಯೊಳಗೆ ಯಾರೂ ಇಲ್ಲ ಇಲ್ಲಾಂದರೆ ಅವ್ರು ಸ್ಟ್ರೈಕ್ ಮಾಡಿ ಅವತ್ತು ಸುಭಾಷ್ ಬೀಳೋ ಪ್ರಸಂಗ ಅದ ಯಾಕಂದ್ರೆ ಮನೆಗಳು ಭಾಳ ಬ್ಯಾಲೆನ್ಸ್ ಆಗಿ ನಡೀತಿದ್ದೆ ಒಂದು ಮನೆ ನಡಿಬೇಕಾಯ್ತಾರೆ ಗಂಡ ಹೆಂಡತಿ ಎಲ್ಲ ಮಕ್ಕಳ ಒಂದು ತಿಂಗಳಿಗೆ ಕಡಿಮೆ ಅಂದ್ರೆ 15,000ರಿಂದ 20,000 ರೂಪಾಯಿ ಖರ್ಚು ಬರ್ತಾಯಿದ್ದಾವೆ ಅದು ಸ್ವಂತ ಮನೆ ಇದ್ದವರು ಬಾಡಿಗೆ ಮನೆಯಲ್ಲಿದ್ದವ್ರದ ಮಿನಿಮಮ್ 2,000 ಬಾಡಿಗೆಗಳು ಅದು ಸಣ್ಣ ಮನೆ ಇರ್ತದೆ ಗುಡಿಸೋದಂಗೆ ಸ್ವಲ್ಪ ಏನೋ ಸೌರದಲ್ಲಿ ಅಷ್ಟೇ ಸಮಾಧಾನ ಉಳಿದ ಕಾರ್ಮಿಕರಿಗೆ ಪಾಪ ಅದೂ ಇಲ್ಲ ಎಲ್ಲೋ ಸೌರ ಮನೆಯೂ ಏನೋ ಬದುಕು ಮಾಡ್ತಾ ಇರ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಅವರೆಲ್ಲ ಕೊಡ್ಕೋಬೇಕಾಗ್ಯದ ಆದ್ರೆ ಕೊಡೋಕೆ ಟೈಮ್ ಇಲ್ಲ ಯಾಕಂದ್ರೆ ಅವತ್ತು ನೀವು ಉದ್ಯೋಗ ಬಿಟ್ಟಿದ್ರೆ ಅವತ್ತು ಉಪವಾಸ ಮಾಡ್ಕೋಬೇಕು ಹೊಟ್ಟೆ ಮೇಲೆ ತಣ್ಣೀರು ಪೆಟ್ಟಿ ಹಾಕೋಬೇಕು ಈ ಪರಿಸ್ಥಿತಿ ಅದು ಹೀಗಾಗಿ ಕಾರ್ಮಿಕರ ಏನೋ ಬಂದು ಕರೆ ಮಾಡಿದ್ದಾರೆ ಕಾರ್ಮಿಕ ಲೀಡರ್ಗಳು ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅದರಲ್ಲೂ ಇವತ್ತೆಲ್ಲ ಓಪನ್ ಮಾರ್ಕೆಟ್ ಇರೋದ್ರಿಂದ ಎಲ್ಲ ಸರ್ಕಾರಗಳು ಇದಕ್ಕೆ ಅವಕಾಶ ಕೊಡೋದಿಲ್ಲ ಮತ್ತು ಅವ್ರಿಗೆ ಖಜಾನೆಗಳ ದುಡ್ಡು ಇಲ್ಲ ಕರ್ನಾಟಕದಾಗ ನಿಮ್ಗೆ ಗೊತ್ತದ ಗ್ಯಾರಂಟಿಗಳು ಕೊಟ್ಟು ಎಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವಿರೋಧಿಗಳು ಅದೇ ರೀತಿಯಾಗಿ ಅನೇಕ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಅವ್ರು ಹೇಳಿದ್ದು ಇನ್ನು ಎಲ್ಲರಿಗೂ ನೌಕರಿ ಕೊಡೋಕ್ಕೆ ಸಾಧ್ಯ ಇದೆ ಇದು ಅಸಾಧ್ಯದ ಮಾತಾಗಿದೆ ಒಟ್ಟಿನಲ್ಲೇ ಅದೇನೂ ಇರಲಿ ನಮ್ಮ ಪಾಪ ಕಾರ್ಮಿಕರು ಕೃಷಿಕ ಕಾರ್ಮಿಕರಾಗಿರ್ಬೋದು ಎಲ್ಲರೂ ಒಟ್ಟಿನಲ್ಲಿ ಕಾರ್ಮಿಕರು ಬಂದಕ್ಕೆ ಕರೆ ಕೊಟ್ಟಿದ್ದಾರೆ ನಮ್ಮ ಧ್ವನಿಗೆ ನಮ್ಮ ಹಸುವಿಗೆ ನಮ್ಮ ಸಂಕಟಕ್ಕೆ ನೀವು ಧ್ವನಿ ಕೊಡ್ರಿ ನಮಗೆ ಸಹಾಯ ಮಾಡಲಿ ಸಹಕಾರ ಮಾಡಲಿ ಅಂತೇಳಿ ಆ ಸರ್ಕಾರ ಎಷ್ಟು ಮಟ್ಟಿಗೆ ಈ ಬಂಧನ ಪರಿಗಣನೆ ಮಾಡ್ತದೆ ಮತ್ತು ಅದಕ್ಕೆ ಪರಿಹಾರ ಹುಡುಕ್ತದೆ ಅನಿಸಿದ್ದು ಅಷ್ಟೇ ದೊಡ್ಡ ಪ್ರಶ್ನೆ ಅದು ಬರ್ತಾರೆ ಪಾಪ ತಹಸೀಲ್ದಾರು ಯಾರು ಇರ್ತಾರೆ ಅಲ್ಲಿ ಒಂದು ತಾಲೂಕು ಇರ್ತದೆ ಜಿಲ್ಲಾ ಇದ್ರೆ ಡಿ ಸಿ ಬರ್ತಾರೆ ಅಥವಾ ಡಿ ಸಿ ರಿಪ್ರೆಸೆಂಟೇಟಿವ್ ಬರ್ತಾರೆ ಆಯ್ತು ರೀ ನಿಮ್ಮ ಮನೆ ಹೋದಾನ ಹೋದ ಕಾಸು ಬಿಟ್ಟು ಹೋಗಿತಾನೋ ಎಲ್ಲಿ ಹೋಗಿತಾನೋ ಮುಗಿತಾನ ಬೇಡ ಸರ್ಕಾರಕ್ಕೂ ತಿಳಿಸ್ತಾರೆ ಅಂತ ಹೋಗ್ರಿ ಸರ್ಕಾರ ಎಲ್ಲಿದು ಕೊಡೋದು ಫಂಡ ಇಲ್ಲ ಅವ್ರ ಕಡೆ ಅವರು ಆಯ್ತು ಮಾಡೋಣ ನೋಡೋಣ ಹೇಳೋಣ ಕೇಳೋಣ ಮಾಡೋಣ ಅಂತ ಹಂಗೆ